ಅತ್ಯಂತ ಈಗಾಗಲೇ ಆಕ್ರೋಶಗಳು ಪ್ರಕಟ ಆಗ್ತಾ ಇದ್ದಾವೆ. ಧರ್ಮ ಆಧಾರಿತ ಮೀಸಲಾತಿಯನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈಗಿರುವಂಥದ್ದನ್ನೇ ಈಗ ಕೋರ್ಟಲ್ಲಿದೆ. ಇವರು ಹೆಚ್ಚು ಕಡಿಮೆ ಮಾಡಿದರೆ ಅದನ್ನು ನಾವು ರಾಜಕೀಯವಾಗಿಯೂ ಎದುರಿಸ್ತೀವಿ ಮತ್ತು ಕೋರ್ಟ್ನಲ್ಲಿಯೂ ಪ್ರಶ್ನೆ ಮಾಡ್ತೀವಿ. ಯಾವ ಜಮೀರ್ ಅಹ್ಮದ್ ಹೇಳಿದ ತಕ್ಷಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜಮೀರ್ ಅಹ್ಮದ್ ಇವತ್ತು ಮಾಡಿದ ಅವಾಂತರ ಅನೇಕರು ಆತ್ಮಹತ್ಯೆ ಮಾಡಿಕೊಂಡ್ರು, ಜಮೀನನ್ನು ಇದಕ್ಕಿದ್ದಂಗೆ ಕಸ್ಕೊಂಡಿದ್ದಕ್ಕೆ. ಹಾಗಾಗಿ ಸರ್ಕಾರ ಈ ದುಸ್ಸಾಹಸ ಕೇಳಿದ್ರೆ ನಾವು ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಅದರ ಜೊತೆಗೆ ಕೋರ್ಟ್ನಲ್ಲೂ ಇದನ್ನು ಕ್ವಶನ್ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಹೇಳೋ ಅರ್ಥ ಏನಂಗಾರ ನಾನೇ ಇರ್ತೀನಿ ಅಂತ ಹೇಳ್ಬೇಕಾಕ? ನಿಮ್ಮ ಪಾರ್ಟಿಗಳು ಗೊಂದಲ ಅದನ್ನು ನೀವು ಹೇಳ್ತಾ ಇದ್ದೀರಿ. ಆ ಗೊಂದಲ ಮಾಡೋರು ಯಾರಂಗಾರ ಅವ್ರು ಹೇಳಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳಿ, ಇಲ್ಲಪ್ಪ ಅವರೇ ಮಾಡ್ತಾರೆ, ನಾನೇನು ಕ್ಲೇಮೆಂಟ್ ಇಲ್ಲ ಅಂತ ಹೇಳಿಲ್ಲ. ನಾನೇ ಇರ್ತೀನಿ ಅಂತ ಹೇಳೋದೇ ಏನದಲ್ಲ, ದಟ್ ಈಸ್ ಎ ಬಿಗ್ ಫ್ಲಾ. ಅದೊಂದು ಬಿಗ್ ಇಶ್ಯೂ. ಅದು ಜನ ನಿಮ್ಗೆ ಅಧಿಕಾರ ಕೊಟ್ಟರೆ ನಾವು 5 ವರ್ಷ, ನಾನು ಅತ್ಯಂತ ಸ್ಪಷ್ಟವಾಗಿ ಹಲವಾರು ಬಾರಿ ಬೇರೆ ಬೇರೆ ಕಡೆ ಹೇಳೇನು, ಇಲ್ಲಿ ಹೇಳೇನು. ಹೌದು, 5 ವರ್ಷ ಅವರು ಸಂಪೂರ್ಣ ತಮ್ಮ ಅಧಿಕಾರವನ್ನು ಮುಗಿಸ್ಬೇಕು ಅನ್ನುವಂಥದ್ದು ನಮ್ಮ ಆಸೆ. ಅದು ಚೆನ್ನಾಗಿ ಮಾಡ್ರಿ ಅಂತ ಲೂಟಿ ಹೊಡ್ಕೊಂಡು ಹೋಗ್ಬೇಡ್ರಿ. ಇದ್ರ ನಡುವೆ ಒಂದು 56 ಅಂದ್ರೆ ಬೇರೆ ಬೇರೆ ಪಕ್ಷದ 56 ಶಾಸಕರು ಒಂದು ಕಡೆ ಸಭೆ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಇವತ್ತು ಬೆಳಿಗ್ಗೆ ಅದನ್ನು ಯಾವುದೋ ಒಂದು ಇದ್ರೊಳಗೆ ನೋಡಿದ್ದೇನೆ. ನಾನು ಏನು ಯಾಕೆ ಸಭೆ ಮಾಡಿದ್ದಾರೆ ಏನು ಮಾಹಿತಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ, ನನಗೆ ಸಿಕ್ಕಿಲ್ಲ. ಏನಂತ ಅದ್ರ ಸತ್ಯಾಸತ್ಯತೆಯನ್ನು ವೆರಿಫೈ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಸರಿ, 40% ಇದಕ್ಕೆ ಸಂಬಂಧಪಟ್ಟ ಏನು ಹಿಂದಿನ ಸರ್ಕಾರದ ಏನು ಅಲಿಗೇಷನ್ ಇತ್ತು ಅದಕ್ಕೆ ಸಂಬಂಧಪಟ್ಟಂಗೆ ವರದಿನ ಕೊಟ್ಟಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು. 40,000 ಮದ್ದೆದ್ದು ನಾಗಮೋಹನ್ ದಾಸ್ ಕಮಿಟಿ ಇರಲಿ, ಆಯೋಗ ಇರಲಿ, ಯಾವುದೇ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಜುಡಿಷಿಯಲ್ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಕೇಂದ್ರದಲ್ಲಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜು, ರಾಜ್ಯದಲ್ಲಿ ಮಾಡಬೇಕಂತಂದ್ರೆ ಹೈಕೋರ್ಟ್ ಚೀಫ್ ಜಸ್ಟಿಸನ್ನು ಕನ್ಸಲ್ಟ್ ಮಾಡಿ ನ್ಯಾಯಮೂರ್ತಿಗಳನ್ನ ನೇಮಿಸಬೇಕು. ಯಾಕಂದ್ರೆ ಅದು ನ್ಯಾಯಾಂಗ ತನಿಖೆ. ಅದು ಅಂದರೆ ನ್ಯಾಯಯುತವಾಗಿ ನಡಿಬೇಕಾದಂಥ ತನಿಖೆ. ಅದು ಯಾವುದೇ ಪ್ರೋಸೆಸ್ ಆಗಿದೆಯಾ, ಇದು ನನ್ನ ಪ್ರಶ್ನೆ. ಎರಡನೇದ್ದು, ಯಾರಿಗೆ ನೋಟಿಸ್ ಕೊಟ್ಟಿದ್ದೀರಿ? 40% ತಗೋಬೇಕಾದ್ರೆ ಈ ಆಯೋಗದ ರಿಪೋರ್ಟನ್ನು ಮಂಡಿಸ್ರಿ. ಯಾಕಂದ್ರೆ ಯಾರ ಮೇಲೆ ಆರೋಪಗಳನ್ನು ನೀವು ಮಾಡಿದ್ರಿ ಅವ್ರಿಗಂತೂ ನನಗೆ ಗೊತ್ತಿರೋ ಮಟ್ಟಿಗೆ ಯಾರಿಗೂ ನೋಟಿಸ್ ಬಂದಿಲ್ಲ. ಹಾಗಾಗಿ ಆಯೋಗದ ರಿಪೋರ್ಟದಲ್ಲಿ ಏನಿದೆ ಅಂತ ನೋಡಿಕೊಂಡು ಆ ನಂತರ ಅದಕ್ಕೇನು ಬೇಕಾದಂಥ ರಿಯಾಕ್ಷನ್ನು ನಾವು ಮಾಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಅಗತ್ಯ ಇರುವಂಥ ಕಾನೂನು ಮತ್ತು ರಾಜಕೀಯವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಈ ರೀತಿ ಗೊಡ್ಡ ಬೆದರಿಕೆಯನ್ನು ಮಾಡಿ BJPಯನ್ನು ನೀವು ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ.